ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ಈ ಘಟನೆಗಳು ಪದೇ ಪದೇ ನಡೀತಾ ಇದ್ರೆ ಈ ನೆಗೆಟಿವ್ ಶಕ್ತಿಗಳು ನಿಮ್ಮ ಮನೆಯಲ್ಲಿದೆ ಅಂತ ಅರ್ಥ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹೇಗೆ ನಮ್ಮ ಸುತ್ತಮುತ್ತಲು ಒಳ್ಳೆ ಶಕ್ತಿ ಇರುತ್ತೋ ಹಾಗೆ ಕೆಟ್ಟ ಶಕ್ತಿ ಕೂಡ ಇದ್ದೇ ಇರುತ್ತೆ. ಪಾಸಿಟಿವ್ ಜೊತೆ ನೆಗೆಟಿವಿಟಿ ಇದ್ದೇ ಇರುತ್ತೆ. ಕೆಟ್ಟ ಶಕ್ತಿ ಅಂದ್ರೆ ಭೂತ ಪ್ರೇತ ಬಾಧೆ. ನಿಮ್ಮ ಮನೆಯಲ್ಲೂ ಭೂತದ ಬಾಧೆ ಇದ್ರೆ ಅನೇಕ ಸಂಕೇತಗಳು ಅದನ್ನ ಸೂಚಿಸುತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಹಠಾತ್ ಆಗಿ ಕೆಟ್ಟ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಅಥವಾ ಮನೆಯಲ್ಲಿ ಯಾರೋ ಒಬ್ರು ನಿರಂತರವಾಗಿ ಅನಾರೋಗ್ಯದಿಂದ ಬಳಲ್ತಿರ್ತಾರೆ, ತಲೆಭಾರವಾಗ್ತಾ ಇರುತ್ತೆ. ಹೀಗೆ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೀತಾನೆ ಇರುತ್ತೆ. ಕಾರಣ ಇಲ್ಲದೆ ಹೀಗೆಲ್ಲ ಆಗುವಾಗ ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಅನಿಸಿಕೆ ಶುರುವಾಗುತ್ತೆ. ಇದೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಅಥವಾ ಇನ್ನೂ ಕೆಲವು ಅಂಶಗಳು ನಡೀತಾ ಇದ್ರೆ ಅದಕ್ಕೆ ಭೂತ ಪ್ರೇತ ಅಥವಾ ಮಾಟ ಮಂತ್ರವೇ ಕಾರಣ. ಅದರಿಂದ ಹೇಗೆ ಹೊರಬರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲನೇದಾಗಿ, ನಿಮ್ಮ ಮೇಲೆ ಮಾಟ ಮಂತ್ರಗಳ ಪ್ರಯೋಗ ಆಗಿದ್ರೆ ಅಥವಾ ಭೂತ ಬಾಧೆ ಇದ್ರೆ ಏನೆಲ್ಲಾ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ ಅನ್ನೋದನ್ನ ನೋಡೋಣ. ಮನೆಯಲ್ಲಿ ಯಾರಾದ್ರೂ ಹಠಾತ್ ಆಗಿ ಖಿನ್ನತೆಗೆ ಜಾರೋದು, ಅಸಹಜ ಮಾನಸಿಕ ಸ್ಥಿತಿ ಅಥವಾ ತಲೆ ಇದ್ದಕ್ಕಿದ್ದಂತೆ ಭಾರ ಆಗೋದು, ದೇಹ ಪೂರ್ತಿಯಾಗಿ ಭಾರವಾದ ಭಾವನೆ, ಕಣ್ಣುಗಳು ಕೆಂಪಾಗೋದು, ಪದೇ ಪದೇ ಹಸಿವಾಗೋದು ಆದ್ರೆ ನೀವು ಜಾಗ್ರತೆ ವಹಿಸಲೇಬೇಕಾಗತ್ತೆ. ಅಷ್ಟೇ ಅಲ್ಲ, ಮನೆಯ ಸದಸ್ಯ ದಿಢೀರಾಗಿ ಹುಚ್ಚನಂತೆ ವರ್ತಿಸೋದು, ಯಾವುದೇ ಕಾರಣ ಇಲ್ಲದೆ ಗೊಣಗೋದು, ದಣಿದ ಭಾವನೆ, ನಿದ್ರೆಯಿಂದ ಹಠಾತ್ ಆಗಿ ಎದ್ದೇಳೋದು ಅಥವಾ ಬೆಚ್ಚಿ ಬೀಳೋದು, ದಿಢೀರಾಗಿ ಯಾವುದೋ ವಾಸನೆ ಬರೋದಕ್ಕೆ ಶುರುವಾಗೋದು, ಕುಟುಂಬ ಸದಸ್ಯರಿಗೆ ನಿರಂತರವಾಗಿ ಆರೋಗ್ಯ ಸಮಸ್ಯೆ ಕಾಡೋದು ಅಥವಾ ಹಣ ಬಂದ ತಕ್ಷಣ ಎಲ್ಲವೂ ಖರ್ಚಾಗೋದು ಕೂಡ ಪ್ರೇತ ಬಾಧೆಯ ಲಕ್ಷಣ. ಅಷ್ಟೇ ಅಲ್ಲ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳು, ಪಾರಿವಾಳಗಳು, ಗಿಳಿಗಳಂತಹ ಜೀವಿಗಳ ಹಠಾತ್ತಾಗಿ ಸಾಯೋದು, ಇವೆಲ್ಲವೂ ಕೂಡ ಮಾಟ ಮಂತ್ರ ಅಥವಾ ಭೂತ ಪ್ರೇತದ ಬಾಧೆ ಇದ್ರೆ ಉಂಟಾಗುವಂತಹ ಪರಿಸ್ಥಿತಿ. ಹಾಗಿದ್ರೆ ಇಂತಹ ಸ್ಥಿತಿ ನಿಮ್ಮನ್ನು ಕಾಡ್ತಾ ಇದ್ರೆ ಅದಕ್ಕೇನ್ ಮಾಡೋದು, ಯಾವ ರೀತಿ ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯೋದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ, ನಿಮಗೆ ಯಾವುದೇ ರೀತಿಯ ಭೂತ ಪ್ರೇತದ ಕಾಟ ಶುರುವಾಗಿದೆ ಅಂತಂದ್ರೆ ನೀವು ಓಂ ಅಥವಾ ರುದ್ರಾಕ್ಷಿಯ ಲಾಕೆಟ್ ಅನ್ನ ಧರಿಸಬೇಕು. ಇದರಿಂದ ಪ್ರೇತಗಳು ಹತ್ರನೂ ಬರೋದಿಲ್ಲ. ಜೊತೆಗೆ ಮನೆಯ ಹೊರಗಿನ ಬಾಗಿಲಿನ ಮೇಲೆ ಓಂ ಅಂತ ಬರೆದ ತ್ರಿಶೂಲದ ಚಿಹ್ನೆಯನ್ನ ಮನೆ ಮುಂದೆ ಇಡಬೇಕು. ಇದರಿಂದ ಕೂಡ ಭೂತ ಪ್ರೇತಗಳು ಮನೆಯೊಳಗಡೆ ಬರೋದಿಲ್ಲ. ಅಷ್ಟೇ ಅಲ್ಲ, ಹಣೆಯ ಮೇಲೆ ಗಂಧ ಅಥವಾ ವಿಭೂತಿ ಹಚ್ಚೋದು, ಕೈಗೆ ರಕ್ಷಾಧಾರವನ್ನ ಕಟ್ಟೋದ್ರಿಂದಲೂ ಕೆಟ್ಟ ಶಕ್ತಿಯ ಉಪಟಳ ನಿಮಗೆ ಇರೋದಿಲ್ಲ. ಹಣೆಗೆ ಶ್ರೀಗಂಧ ಅಥವಾ ವಿಭೂತಿಯನ್ನ ಹಚ್ಚೋದು ಮತ್ತು ಮಣಿಕಟ್ಟಿಗೆ ಮೌಲಿಯನ್ನ ಕಟ್ಟೋದು ಕೂಡ ದೆವ್ವಗಳಿಂದ ರಕ್ಷಿಸುತ್ತೆ. ಅದು ಅಲ್ಲದೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ಸಿದ್ಧಿ ಮಾಡಲ್ಪಟ್ಟ ಬಲಮುರಿಬೇರು, ಸ್ವಾಮಿ ಕಡ್ಡಿ ಪೂಜಾ ಸಾಮಗ್ರಿಗಳನ್ನ ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನೀವು ಜೀವನದಲ್ಲಿ ಇಚ್ಛಿಸಿದ್ದನ್ನ ಪಡಿಬಹುದು. ಅಲ್ಲದೆ ಮನೆಯಿಂದ ಭೂತ ಪ್ರೇತ, ಪಿಶಾಚಿ, ಮಂತ್ರತಂತ್ರ, ಅತಿ ಕೆಟ್ಟ ಪ್ರಯೋಗಗಳು ಮನೆಯಿಂದ ಠಕ್ ಅಂತ ಕಾಲ್ಕೀಳುತ್ತೆ. ಸಾಮಗ್ರಿಗಳನ್ನ ತರಿಸಿಕೊಳ್ಳೋದಕ್ಕೆ ಈ ವಿಡಿಯೋದ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಂಬರ್ ನೀಡಲಾಗಿದೆ. ಸಾಮಗ್ರಿಗಳನ್ನ ಆರ್ಡರ್ ಮಾಡ್ಕೊಳ್ಬಹುದು. ಎರಡನೇದಾಗಿ, ರಾತ್ರಿ ಊಟದ ನಂತರ ಅಂದ್ರೆ ಮಲಗೋ ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಬೆಳ್ಳಿಯ ಬಟ್ಲಲ್ಲಿ ಕರ್ಪೂರ ಮತ್ತು ಲವಂಗವನ್ನ ಹಾಕಿ ಸುಡಬೇಕು. ಇದರಿಂದ ಆಕಸ್ಮಿಕವಾಗಿ ನಡೆದಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇನ್ನು ಭೂತ ಪ್ರೇತ ಬಾಧೆಯನ್ನ ನಿವಾರಿಸೋದಕ್ಕೆ ಮನೆಯ ಮುಂಭಾಗದಲ್ಲಿ ದತ್ತೂರದ ಗಿಡವನ್ನ ಉಲ್ಟಾ ಅಂದ್ರೆ ಅದರ ಬೇರು ಮೇಲೆ ಉಳಿದ ಭಾಗ ಮಣ್ಣಿನ ಕೆಳಗೆ ಇರುವಂತೆ ಅದನ್ನ ಹಾಕಿ ಮುಚ್ಚಬೇಕು. ಇದರಿಂದ ದೆವ್ವದ ಕಾಟ ಬಾಧಿಸೋದಿಲ್ಲ. ನೀವು ಸುಖವಾಗಿ ಶಾಂತಿಯಿಂದ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ. ದೆವ್ವದ ಕಾಟವನ್ನ ತಪ್ಪಿಸೋಕೆ ನೀವು ಅಶೋಕ ಮರದ 7 ಎಲೆಗಳನ್ನ ದೇವರ ಮುಂದೆ ಇರಿಸಿ ಪೂಜಿಸಬೇಕು. ಪ್ರತಿದಿನ ಹೊಸ ಎಲೆಗಳನ್ನ ಇರಿಸಿ ಪೂಜಿಸಬೇಕು. ಹಳೆಯ ಎಲೆಗಳನ್ನ ಅರಳಿ ಮರದ ಕೆಳಗಡೆ ಇರಿಸಬೇಕು. ಸತತ 7 ದಿನಗಳ ಕಾಲ ಈ ಕ್ರಿಯೆಯನ್ನ ಮಾಡೋದ್ರಿಂದ ದೆವ್ವಗಳು ಓಡಿ ಹೋಗುತ್ತವೆ.
ನೀವು ಆ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟೇ ಅಲ್ಲ, ಪ್ರತಿದಿನ ಗಣೇಶನಿಗೆ 1 ಬಟ್ಲು ಅಡಿಕೆಯನ್ನ ಅರ್ಪಿಸಬೇಕು. ಜೊತೆಗೆ 1 ಬಟ್ಲು ಅಕ್ಕಿಯನ್ನ ನಿರ್ಗತಿಕರಿಗೆ ದಾನ ಮಾಡಬೇಕು. ಇದು ನಿಮ್ಮ ಮನೆಯನ್ನ ದೆವ್ವಗಳಿಂದ ಮುಕ್ತಗೊಳಿಸುತ್ತೆ. ಇದರ ಜೊತೆಗೆ ಮಂಗಳವಾರ ಅಥವಾ ಶನಿವಾರ ಭಜರಂಗ್ ಬಾಣ ಪಠಿಸೋದಕ್ಕೆ ಪ್ರಾರಂಭಿಸಿ. ಇದು ಭಯ ಮತ್ತು ಭೂತ ಪ್ರೇತದ ಕಾಟಕ್ಕೆ ಉತ್ತಮ ಪರಿಹಾರವಾಗಿದೆ. ಇವಾಗ ನಿಮ್ಮ ಮೇಲೆ ತಂತ್ರ ಮಂತ್ರ, ಯಂತ್ರ ಯಾವುದೇ ರೀತಿಯ ಪ್ರಯೋಗ ಆಗಿದೆಯಾ ಅಥವಾ ಯಾವುದೇ ರೀತಿಯ ಪ್ರೇತ ಬಾಧೆ ನಿಮ್ಮನ್ನ ಕಾಡ್ತಾ ಇದೆಯಾ? ಅದನ್ನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ, ರಾತ್ರಿಯಲ್ಲಿ ಒಂದು ಮಡಿಕೆಯನ್ನ ನೀರಿನಿಂದ ತುಂಬಿಸಿ ಇಡಬೇಕು. ಇದನ್ನ ಮಾರನೇ ದಿನ ಬೆಳಗ್ಗೆ ಎದ್ದು ಈ ನೀರನ್ನ ತೋಟದಲ್ಲಿನ ಸಣ್ಣ ಸಸ್ಯಕ್ಕೆ ಹಾಕಬೇಕು. ನಿಮ್ಮ ಮನೆ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಯಾವುದೇ ಭೂತ ಪ್ರೇತ ಬಾಧೆ ಇದ್ರೆ ಈ ಸಸ್ಯವು 7 ರಿಂದ 10 ದಿನಗಳಲ್ಲಿ ಸಸ್ಯ ಒಣಗ್ತಾ ಬರುತ್ತೆ. ಇದಿಷ್ಟೇ ಅಲ್ಲ, ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಹಸಿರು ನಿಂಬೆ ಹಣ್ಣನ್ನ ಇರಿಸಿ, ಜೊತೆಗೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ ಆ ನಿಂಬೆಯಲ್ಲಿ ಆ ಕೆಟ್ಟ ಶಕ್ತಿ ಹೀರ್ಕೊಳ್ಬೇಕು ಅಂತ ಪ್ರಾರ್ಥಿಸಿ. ನೀವು ಬೆಳಗ್ಗೆ ಎದ್ದಾಗ ನಿಂಬೆ ಒಣಗಿರೋದು ಅಥವಾ ಕಪ್ಪು ಬಣ್ಣದಲ್ಲಿರೋದು ಕಂಡು ಬಂದ್ರೆ ನಿಮ್ಮ ಮೇಲೆ ಮಾಟ ಆಗಿದೆ ಅನ್ನೋದು ಕನ್ಫರ್ಮ್. ಹಾಗೇನೆ ಇದ್ದಕ್ಕಿದ್ದಂತೆ ನಿಮಗೆ ಭಯ ಆಗೋದಕ್ಕೆ ಶುರುವಾದ್ರೆ, ವಿಪರೀತವಾಗಿ ನಿಮಗೆ ಬೆವರ್ತಾ ಇದ್ರೆ ಅಥವಾ ನಿಮ್ಮ ಕೈಗಳು ಮತ್ತು ಕಾಲ್ಗಳು ತುಂಬಾನೇ ಬೆವರ್ತಾ ಇದ್ರೆ, ವೈದ್ಯರ ಪರೀಕ್ಷೆಯಲ್ಲಿ ಎಲ್ಲಾ ವರದಿಗಳು ಸಾಮಾನ್ಯವಾಗಿದ್ರೆ, ಆದ್ರೆ ಇದು ನಿಮಗೆ ಆಗಾಗ್ಗೆ ಸಂಭವಿಸ್ತಾ ಇದ್ರೆ ನೀವು ಕೆಲವು ತಾಂತ್ರಿಕ ಕ್ರಿಯೆಗೆ ಬಲಿಯಾಗಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದಿಷ್ಟೇ ಅಲ್ಲ, ಮನೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ದೀಪವನ್ನ ಬೆಳಗಿಸುವಾಗ ಮನೆಯಲ್ಲಿ ವಿನಾಕಾರಣ ಜಗಳ ಆಗ್ತಾ ಇದ್ರೆ ಅಥವಾ ಮಗು ಅಳೋದಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಪೂಜಾ ಗೃಹದಲ್ಲಿ ಹಠಾತ್ತಾಗಿ ಬೆಂಕಿ ಕಾಣಿಸ್ಕೊಂಡ್ರೆ, ಮನೆಯ ಸದಸ್ಯರು ಒಬ್ಬರ ನಂತರ ಒಬ್ರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರೆ ಅಥವಾ ಮನೆಯ ಪ್ರಾಣಿಗಳಾದ ಹಸುಗಳು, ಎಮ್ಮೆಗಳು, ನಾಯಿಗಳು ಇದ್ದಕ್ಕಿದ್ದಂತೆ ಸಾಯುವುದಕ್ಕೆ ಶುರುವಾದ್ರೆ ಇದು 100ಕ್ಕೆ 100ರಷ್ಟು ನಿಮ್ಮ ಮೇಲೆ ಮಾಟ ಮಾಡಿದ್ದಾರೆ ಅಥವಾ ಮನೆಯಲ್ಲಿ ಭೂತದ ಉಪಟಳ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ನಿಮ್ಮ ದೇಹದ ಮೇಲೆ ಹಠಾತ್ತಾಗಿ ನೀಲಿ ಗುರುತುಗಳು ಕಾಣಿಸ್ಕೊಂಡ್ರೆ, ಮನೇಲಿ ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾದ್ರೆ, ಮನೇಲಿ ಯಾರೂ ಇಲ್ಲದೆ ಇದ್ದಾಗ್ಲೂ ಯಾರೋ ಇದ್ದಾರೆ ಅನ್ನೋ ಭಾವನೆ ಮಾಡೋದಕ್ಕೆ ಆರಂಭವಾದ್ರೆ, ನಿಮ್ಮ ಬಾಯಿಯ ಬಣ್ಣವು ಹೆಚ್ಚು ಹಳದಿಯಾಗಿದ್ರೆ, ನೀವು ದಿನದಿಂದ ದಿನಕ್ಕೆ ದುರ್ಬಲರಾಗ್ತಾ ಇದ್ರೆ ಅಥವಾ ನೀವು ಧರಿಸುವ ಹೊಸ ಬಟ್ಟೆಗಳು ಇದ್ದಕ್ಕಿದ್ದಂತೆ ಹರಿದು ಹೋದ್ರೆ ಅಥವಾ ಅವುಗಳ ಮೇಲೆ ಕಲೆಗಳು, ಬೆಂಕಿ ತಾಕೋದು ಏನಾದ್ರೂ ಆದ್ರೆ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.